ಈ ಫೈಲ್ನ ಮಾಯ ಮಾಡೋ ಪ್ರಯತ್ನಗಳು ನಡೆಯುತ್ತೆ ಅಂತ ನನಗೆ ಮುಂಚೆನೇ ಗೊತ್ತಿತ್ತು. ಅದಕ್ಕೆ ಮೊದಲೇ ಹುಷಾರಾಗಿ ಇದೇ ತರ ಇನ್ನೊಂದು ಫೈಲನ್ನ ತಗೊಂಡ್ ಬಂದಿಟ್ಟೆ. ಫೋಟೋಸ್ನೆಲ್ಲ ಇದ್ರಲ್ಲಿಟ್ಟು ವೇಸ್ಟ್ ಪೇಪರ್ಸ್ನೆಲ್ಲ ಅದ್ರಲ್ಲಿಟ್ಟೆ. ಪಾಪ, ಅಷ್ಟು ರಿಸ್ಕ್ ತಗೊಂಡ್ರು ಅವ್ರಿಗೆ ಸಿಕ್ಕಿದ್ದು ವೇಸ್ಟ್ ಪೇಪರ್ಸ್. ಹುಷಾರಾಗಿ ಮೊದಲೇ ಈ ಫೈಲ್ನ ಬೇರೆ ಜಾಗದಲ್ಲಿಟ್ಟಿದ್ದು ಒಳ್ಳೇದಾಯ್ತು. ಯಾವತ್ತೂ ಇಲ್ದಿರೋ ಮೀನಾಕ್ಷಮ್ಮ ಬಂದಾಗ್ಲೇನೆ ನನಗೆ ಯಾಕೋ ಅವ್ರ ಮೇಲೆ ತುಂಬಾನೇ ಅನುಮಾನ ಬಂದ್ಬಿಡ್ತು. ನೀನವ್ರಿಗೆ ತಕ್ಕ ಬುದ್ಧಿ ಕಲಿಸಿದೀಯ ಕಲ್ಯಾಣಿ. ಕಲ್ಯಾಣಿ, ಯು ಹ್ಯಾವ್ ಡನ್ ಅ ಗ್ರೇಟ್ ಜಾಬ್. ಸ್ಯಾಮ್, ಇದರಿಂದ ನಮ್ಗಾಗೋ ನಷ್ಟ ಏನೂ ಇಲ್ಲ. ನಮ್ಮ ಪರವಾಗಿ ಒಳ್ಳೆ ಲಾಯರ್ ಇದ್ದಾನೆ. ಇನ್ನೊಬ್ಬ ಲಾಯರ್ ನಿಟ್ಕೊಂಡು ಅವರು ಕೋರ್ಟ್ಗೆ ಬಂದ್ರೆ ನಮ್ಮ ಪರಿಸ್ಥಿತಿ ಏನು? ಕಲ್ಯಾಣಿ, ನಾವಿಂತ ಕೆಲಸ ಮಾಡ್ತೀವಿ ಅಂತ ಅನ್ಕೊಂಡೆ ಹೀಗೇಟ್ ಕೊಟ್ಟಿದ್ದಾಳೆ ಅಂದ್ರೆ ಆ ಕಲ್ಯಾಣಿನ ಕಡಿಮೆ ಅಂತ ಅಂದಾಜು ಮಾಡಕ್ ಆಗಲ್ಲ ಸಿದ್ದು. ಸ್ಯಾಮ್, ಫೋಟೋಗಳು ಮಿಸ್ ಆಗಿದೆ ಅಂತ ಕಲ್ಯಾಣಿಂದ ಬುದ್ಧಿವಂತೆಯಾಗಿ ನೋಡ್ಬೇಡ. ನಿನಗ್ ಹಾಗನ್ನಿಸ್ತಿದ್ಯಾ? ನೋಡು ನಮಗೋಸ್ಕರ ಏನ್ ಬರ್ದಿಟ್ಟಿದ್ದಾಳೆ ಅಂತ. ಪುರೋಹಿತ್ರೆ, ನಿಮ್ಗೆ ಹೇಗಿದೆ? ಪರವಾಗಿಲ್ವಾ? ಪರವಾಗಿಲ್ಲ ಅಮ್ಮ. ಹಾ, ಪೂಜೆಗೆ ಎಲ್ರೂ ಆಹ್ವಾನಿತರೆ ಅಂತ ನೀವು ಹೇಳಿದ್ದಕ್ಕೆ ನೋಡಿದ್ರಲ್ಲ ಏನಾಯ್ತು ಅಂತ. ಇಲ್ಲ ದಮಯಂತಿ, ಪುರೋಹಿತರು ಹೇಳ್ದ ಹಾಗೆ ನಡೀತಲ್ವಾ? ಕೆಟ್ಟ ಯೋಚನೆಯಲ್ಲಿ ಬಂದ್ರೆ ಅಮ್ಮನವರೇ ನೋಡ್ಕೋತಾರೆ ಅಂತ. ಕೆಟ್ಟದ್ ಮಾಡ್ಬೇಕು ಅಂತ ಬಯಸೋರ್ಗೆ ಕೆಟ್ಟದೇ ಆಗತ್ತೆ ಅಂತ ಹೇಳಿದ್ರಲ್ವಾ? ಅವರೆಲ್ಲ ಫೈಲ್ ಕದ್ಕೊಂಡು ಹೋಗೋದಕ್ಕಿಂತ ನಮ್ಮನೆಗ್ ಬಂದ್ರು. ಆದ್ರೆ ಅವ್ರಿಗೆ ಫೈಲೇ ಸಿಕ್ಲಿಲ್ಲ, ನೋಡಿದ್ಯಾ? ಆದ್ರೆ ಪೂಜೆನೇ ಮಧ್ಯದಲ್ಲಿ ನಿಂತೋಯ್ತು. ಇಲ್ಲಪ್ಪ, ಪೂಜೆಗೆ ಯಾವ ಅಡ್ಡಿನೂ ಆಗ್ಲಿಲ್ಲ. ಎಲ್ಲ ಸರಿಯಾಗೇ ನಡೀತು. ಮಂಗಳಾರತಿ ಮಾಡಿದ್ರೆ ಸರಿಯಾಗುತ್ತೆ. ಬನ್ನಿ, ಮಂಗಳಾರತಿ ಮಾಡಿ ಪೂಜೆ ಮುಗಿಸೋಣ. ಪೂಜೆ ಮಧ್ಯದಲ್ಲಿ ಹೀಗೆ ನಡೀತಲ್ವಾ? ಪೂಜಾ ಫಲ ಸಿಗುತ್ತೆ ಅಂತೀರಾ? ಖಂಡಿತ ಇರುತ್ತೆ ಅಮ್ಮ. ಆ ತಾಯಿನ ನಂಬಿ ಮಾಡಿರೋ ಪೂಜೆಗೆ ಅಡ್ಡಿ ಆಗೋದಕ್ಕೆ ಬಿಡ್ತಾಳಾ? ಅಮ್ಮನವ್ರಿಗೆ ಪೂಜೆ ಮಾಡ್ತಿದ್ರೆ ಪೂಜೆ ಮಧ್ಯದಲ್ಲೇ ನಿಂತೋಯ್ತು ಅಂತ ಆ ತಾಯಿ ಅಪವಾದನ ತನ್ನ ಮೇಲೆ ಹಾಕೋತಾಳ? ಹಾಗೆ ಏನೂ ಇಲ್ಲ, ಎಲ್ಲ ಚೆನ್ನಾಗೇ ನಡೀತು. ಎಲ್ರೂ ಆರತಿ ತಗೊಳ್ಳಿಮ್ಮ. ಓಂ ಕರ್ಪೂರ ಪರಿಮಳ ಶೋಭಿತ ಮಂಗಳ ನೀರಾಜನಂ ರಾಜಾಧಿರಾಜಾಯ ಪ್ರಸಹ್ಯ ಸಾಹಿನೇ ನಮೋ ವಯಂ ವೈ ಶ್ರವಣಾಯ ಕುರ್ಮಹೇ ಸಮೇ ಕಾಮಾಂ ಕಾಮಕಾಮಾಯ ಮಹ್ಯಂ ಕಾಮೇಶ್ವರೋ ವೈ ಶ್ರವಣೋ ದದಾತು ಕುಬೇರಾಯ ವೈ ಶ್ರವಣಾಯ ಮಹಾರಾಜಾಯ ನಮಃ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ತೃಷ್ಣಾರೂಪೇಣ ಸಂಸ್ಥಿತ. ದೀರ್ಘ ಸುಮಂಗಲೀ ಭವ, ದೀರ್ಘಾಯುಷ್ಮಾನುಭವ. ಶತಮಾನಂ ಭವತಿ ಸದಾಯು ಪುರುಷಸ್ಯ ತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ. ಆ ತಾಯಿ ದಯೆಯಿಂದ ಆಧಾರಗಳು ಆ ಕೆಟ್ಟವ್ರ ಕೈಗೆ ಸಿಗ್ಲಿಲ್ವಲ್ಲ, ಅಷ್ಟೇ ಸಾಕು.
ಡಾಕ್ಟರ್ ಡಾಕ್ಟರ್ ಏನಾಯ್ತು? ಡಾಕ್ಟರ್ ಏನಾಯ್ತು? ಅವನೆಲ್ಲಿ? ನಿಜವಾಗ್ಲೂ ನೀವು ಹೇಳ್ದಂಗೆ ಅವ್ನ್ ನಾಟಕ ಮಾಡ್ದ ಸರ್. ನನ್ನನ್ನ ಹೊಡೆದು ನೋಡಿ ಆ ಕಡೆಯಿಂದ ತಪ್ಪಿಸ್ಕೊಂಡ. ವಾಸು, ಅವ್ನ್ ಜಾಸ್ತಿ ದೂರ ಹೋಗಿರಲ್ಲ. ಕಮಾನ್ ಕಮಾನ್ ಕಾನ್ಸ್ಟೇಬಲ್ಸ್ ಫಾಸ್ಟ್. ಏಯ್, ನೀವೇ ಏನೋ ಪ್ಲಾನ್ ಮಾಡಿದೀರಾ. ಅವನನ್ನ ಬಿಡಲ್ಲ. ಹೇಳು ವಾಸು. ಶೌರ್ಯ, ಸಿದ್ದು ಮತ್ತೆ ಸಂಪದ ಕಾರ್ನಲ್ಲಿ ಹೋಗೋದನ್ನ ನಮ್ ಶ್ರೀನಿವಾಸ್ ನೋಡಿದ್ರಂತೆ. ಅವನು ಅವ್ರನ್ನ ಫಾಲೋ ಮಾಡ್ತಿದ್ದಾನೆ. ನೀನು ಕೂಡ ಹೋಗೋ. ಓಕೆ ವಾಸು. ಆ ಸಂಪದ ಪಕ್ಕದಲ್ಲಿರೋದು ಆ ಸಿದ್ದುನೇ ಆಗಿರ್ತಾನೆ. ಹೌದು ಸರ್. ಸಂಪದ ಹೊರಗಡೆ ಇರೋನ್ನ ನಂಬಿ ಅಷ್ಟು ದೂರ ಜರ್ನಿ ಮಾಡಲ್ಲ. ಸೊ ಒಳಗಡೆ ಇರೋದು ಆ ಸಿದ್ದುನೇ ಆಗಿರ್ತಾನೆ. ಎಸ್. ಲೈ, ಏಯ್ ಸಿದ್ದು, ಸಿದ್ದು ನಿಂತ್ಕೋ. ನೀನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ಬೇಕಿತ್ತು ಕಲ್ಯಾಣಿ. ನೀವಿದ್ದೀರಲ್ಲ, ಸಾಕು ಬಿಡಿ ಆಫೀಸರ್. ನನಗಿಂತ ಮುಂಚೆನೆ ಆ ಸ್ವೀಟ್ಸ್ ಅಲ್ಲಿ ಏನೋ ಇದೆ ಅಂತ ಗೆಸ್ ಮಾಡಿದ್ದೆ ನೀನು. ಆ ಮೀನಾಕ್ಷಮ್ಮ ಏನೋ ಪ್ಲಾನ್ ಇಟ್ಕೊಂಡೆ ಬಂದಿದ್ದಾಳೆ ಅಂತ ಗೆಸ್ ಮಾಡಿದ್ದು ನೀನು. ಸೊ ನೀನು ಡಿಪಾರ್ಟ್ಮೆಂಟ್ ಅಲ್ಲಿದ್ರೆ ನನಗಿಂತ ಒಳ್ಳೆ ಟಾಪ್ ಪೊಸಿಷನ್ ಅಲ್ಲೇ ಇರ್ತಿದ್ದೆ. ಇದ್ರಲ್ಲಿ ನನ್ ದೊಡ್ಡತನ ಏನೂ ಇಲ್ಲ ಆಫೀಸರ್. 6 ತಿಂಗಳು ಸಹವಾಸ ಮಾಡಿದ್ರೆ ಇವರು ಅವ್ರಾಗ್ತಾರೆ ಅಂತಾರಲ್ಲ, ಅದೇ ತರ ನಾನು ನಿಮ್ ಹೆಂಡ್ತಿ. ಅಷ್ಟು ಬುದ್ಧಿವಂತಿಕೆ ಇರೋದಿಲ್ವಾ? ನೀನು ನಾನಾದಾಗ ನಾನು ನೀನ್ ಯಾಕಾಗ್ಲಿಲ್ಲ? ನಿನ್ ಹಾಗಾಗ್ಬೇಕಲ್ವಾ? ಆಗಿದಿರಲ್ಲ. ಏನಾಗಿದ್ದೀನಿ? ಬೆಸ್ಟ್ ಶೆಫ್. ಹಾ? ಅಂದ್ರೆ ನನ್ ಜೊತೆ ಸ್ನೇಹ ಮಾಡ್ಕೊಂಡು ನಿನ್ನ ಪೊಲೀಸ್ ಆಫೀಸರ್ ಮಾಡಿದ್ರೆ ನೀನ್ ನನ್ನನ್ನ ಅಡ್ಗೆ ಅವನಾಗಿ ಮಾಡ್ತಿದ್ಯಾ? ನಿನ್ನ ನಿಂತ್ಕೋ ಕಲ್ಯಾಣಿ. ಹಾಗ್ ನೋಡ್ತಾ ಇದ್ದೀರಾ, ನನ್ಗೆ ದೃಷ್ಟಿ ಆಗುತ್ತೆ. ಯಾವ ಹೆಂಡತಿಗೂ ಗಂಡನ ದೃಷ್ಟಿ ತಾಗಲ್ಲ. ಅದಕ್ಕೆ ಗಂಡನ್ಗೋಸ್ಕರ ಮಾತ್ರನೇ ಹೆಂಡತಿರು ಅಂದವಾಗಿ ರೆಡಿ ಆಗ್ತಾರೆ. ಹೌದಾ? ಅಲ್ವಾ? ಕಲ್ಯಾಣಿ, ನೀನ್ ಯಾವಾಗ್ಲೂ ಹೀಗೆ ನನ್ನ ಪಕ್ಕದಲ್ಲೇ ಇದ್ರೆ ನನ್ನ ಜೀವನದಲ್ಲಿ ಸೋಲು ಅನ್ನೋದು ಇರೋದೇ ಇಲ್ಲ ಕಲ್ಯಾಣಿ. ನಿಮ್ ಪಕ್ಕ ಅಷ್ಟೇ ಅಲ್ಲ ಆಫೀಸರ್, ನಿಮ್ ಹೃದಯದಲ್ಲೇ ಇರ್ತೀನಿ.
ಶೌರ್ಯ, ದೇವಸ್ಥಾನಕ್ಕೆ ಹೋಗ್ತಿದ್ದೀರೇನಪ್ಪ? ಇಲ್ಲಮ್ಮ, ಲಾಯರ್ನ ಮೀಟ್ ಮಾಡಕ್ ಹೋಗ್ತಿದೀವಿ. ಇಷ್ಟು ಬೇಗ ಇಬ್ರು ಲಾಯರ್ನ ಎಪ್ಸೋದಕ್ ಹೋಗ್ತಾ ಇದ್ದೀರಾ? ಅಮ್ಮ, ನಮ್ಮ ಹತ್ರ ಇರೋ ಸಾಕ್ಷಿಗಳನ್ನ ಕದಿಬೇಕು ಅಂತ ಅವ್ರು ಹೇಗ್ ಪ್ರಯತ್ನ ಮಾಡಿದ್ರು ಅಂತ ನೋಡಿದ್ಯಲ್ಲ. ಅದಕ್ಕೆ ಇದು ನಮ್ಮ ಹತ್ರ ಇರೋದು ಸೇಫ್ ಅಲ್ಲ ಅನಿಸ್ತು. ನಿಜ ಶೌರ್ಯ, ಈ ಫೈಲು ಅವ್ರ ಕೈಗೆ ಸಿಗದೇ ಇರೋ ಹಾಗೆ ಕಲ್ಯಾಣಿ ಬಚ್ಚಿಟ್ಟಿದ್ದಕ್ಕೆ ಸರಿ ಹೋಯ್ತು ನೋಡು. ಒಂದ್ ವೇಳೆ ಏನಾದ್ರೂ ಇದು ಅವ್ರ ಕೈಗೆ ಸಿಕ್ಬಿಟ್ಟಿದ್ರೆ ಆ ಪರಿಸ್ಥಿತಿ ಬರಬಾರ್ದು ಅಂತಾನೆ ಈ ಸಾಕ್ಷಿಗಳನ್ನ ಲಾಯರ್ ಕೋಟೇಶ್ವರ್ ರಾವ್ ಅವ್ರಿಗೆ ಕೊಟ್ರೆ ಅವರು ಜೋಪಾನ ಮಾಡ್ತಾರಲ್ವಮ್ಮ. ಅದಕ್ಕೆ ಹೋಗ್ತಾ ಇದೀವಿ. ಅವ್ರು ಬಂದ್ರು ಹೋದ್ರು, ಏನು ಸಿಗ್ಲಿಲ್ವಲ್ಲ, ಮತ್ತೆ ಮನೆ ಒಳಗಡೆ ಬರೋ ಧೈರ್ಯ ಮಾಡೋದಕ್ಕಾಗತ್ತ ಅವ್ರ ಕೈಲಿ? ಅಮ್ಮ, ಅವ್ರು ಪ್ರಯತ್ನ ಮಾಡ್ತಿದ್ದಾರೆ ಅಂತ ಗೊತ್ತಿದ್ದು ಕೂಡ ಇಲ್ಲಿಡೋದು ಸರಿ ಅಲ್ವಲ್ಲಮ್ಮ. ನೀನು ಪೊಲೀಸ್ ಆಫೀಸರ್ ಕಣೋ, ನಿನಗಿಂತ ಜೋಪಾನವಾಗಿ ಇಟ್ಕೊಳ್ಳೋದಕ್ಕಾಗತ್ತ ಅವ್ರ ಕೈಯಲ್ಲಿ? ಅಷ್ಟಕ್ಕೂ ಒಂದು ದಿನದಲ್ಲಿ ಇನ್ನೇನು ಆಗತ್ತೆ? ಫೈಲ್ ತಗೊಂಡ್ ಹೋಗಿ ಅವರು ಕೊಡ್ತೀನಿ ಅಂತಿದ್ಯಲ್ಲ. ಅಮ್ಮ, ಒಂದಿನ ಆದ್ರೂ ಸರಿ, ಇದನ್ನ ಇಲ್ಲಿ ಇಟ್ಕೊಳ್ಳೋದು ಸೇಫ್ ಅಲ್ಲ ಅಂತ ನನ್ಗನ್ನಿಸ್ತಾ ಇದೆ. ಹೌದು ಅತ್ತೆ, ಒಂದೇ ದಿನ ಅನ್ಕೊಂಡ್ರೆ ಒಂದಿನಕ್ಕೆ 24 ಗಂಟೆ ಇದೆ. ಆ 24 ಗಂಟೆಲಿ ಯಾವುದೋ ಒಂದು ರೀತಿಲಿ ಅವರು ಪ್ರಯತ್ನ ಮಾಡದೆ ಇರೋದಿಲ್ಲ. ಪ್ರತಿ ಸಲನೂ ಅದೃಷ್ಟ ನಮ್ ಪರವಾಗಿ ಇರಲ್ಲ ಅಲ್ವಾ? ನಿನಗೆ ಗೊತ್ತಿಲ್ಲ ಬಿಡಮ್ಮ, ಇದನ್ನ ಮನೇಲಿ ಇಟ್ಕೊಳ್ಳೋದು ಒಳ್ಳೇದಲ್ಲ. ನಾವು ಹೋಗಿ ಕೊಟ್ಟು ಬರ್ತೀವಿ. ನಿನ್ ಹೆಂಡತಿ ಹೇಳಿದ್ಲಲ್ಲಪ್ಪ, ಈಗ ನಾನ್ ಹೇಳಿದ್ದು ನಿನ್ ತಲೆಗೆಲ್ಲ ಹೋಗತ್ತೆ? ನಾನೊಬ್ಳು ದಡ್ಡಿ. ಕೇಳಲ್ಲ ಅಂತ ಗೊತ್ತಿದ್ರು ಸಲಹೆ ಕೊಡೋದು ಯಾಕೆ? ಸುಮ್ಮನೆ ಅವ್ರು ಟೈಮ್ ವೇಸ್ಟ್ ಮಾಡ್ತಾ ಇದೀಯಾ? ಶೌರ್ಯ, ಇಲ್ಲೇ ನಿಂತಿದ್ರೆ ನಿಮ್ಮಮ್ಮ ಮಾತಾಡ್ತಾನೆ ಇರ್ತಾಳೆ, ನೀವು ಹೊರಡಿ. ಅಮ್ಮ, ಮುಖ್ಯವಾದ ಕೆಲ್ಸದ ಮೇಲೆ ಹೋಗ್ತಿದೀವಲ್ವಾ, ನೀನ್ ಎದುರುಗಡೆಯಿಂದ ಬಾ ಅಮ್ಮ. ನಾನು ಎದುರಿಗೆ ಇದ್ರು ನನಗೆ ಹೇಳ್ದೆ ಅನುಪಮಂಗ್ ಬರೋಕ್ ಹೇಳ್ತೀಯಾ? ಹೋಗ್ಬಿಟ್ ಬನ್ನಿ. ಬಾಯ್ ಮಾ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಕೂತ್ಕೊಳ್ಳಿ. ಏನಾದ್ರೂ ಆಧಾರ ಸಿಕ್ಕದ್ವಾ? ಹೌದು ಸರ್, ತಗೊಳ್ಳಿ. ಈ ಆಧಾರಗಳು ಸಾಕು ಅನ್ಸುತ್ತಲ್ವಾ ಸರ್? ಸಾಕು ಸಾಕು. ಅವಳಿಗೆ ಸಿದ್ದು ಜೊತೆ ರಿಲೇಷನ್ ಇದೆ ಅಂತ ಈ ಫೋಟೋಸ್ ಮತ್ತೆ ಲೆಟರ್ಸ್ ತೋರಿಸಿ ನಾಳೆ ಕೋರ್ಟಲ್ಲಿ ನಿಮ್ಮನ್ನು ಗೆಲ್ಲಿಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹುಷಾರು ಸರ್, ಈ ಆಧಾರಗಳಿಗೋಸ್ಕರ ಅವರು ತುಂಬಾನೇ ಪ್ರಯತ್ನ ಮಾಡಿದ್ರು. ಹೇಗೋ ಕಾಪಾಡಿ ನಿಮ್ವರೆಗೂ ತಲುಪಿಸಿದೀವಿ. ನನಗೆ ಕೊಟ್ಟಿದ್ದೀರಾ ತಾನೆ, ನಾನು ನೋಡ್ಕೊತೀನಿ ಬಿಡಿ. ನೀವು ಇನ್ ಹೋಗಿ ಬನ್ನಿ. ಓಕೆ ಸರ್.
ಇದು ತಗೊಳ್ಳಿ, ಅವ್ರ ಹತ್ರ ಇರೋ ಆಧಾರಗಳು. ಈ ಆಧಾರ್ಗಳಿಷ್ಟು ಸಿಂಪಲ್ ಆಗಿ ಪಡ್ಕೋಬಹುದು ಅಂತ ಗೊತ್ತಿಲ್ಲದೆ ತುಂಬಾ ದೊಡ್ಡ ಆಕ್ಷನ್ ಎಪಿಸೋಡ್ ಮಾಡಿಬಿಟ್ವಿ ಸರ್. ಕೇಸ್ ಗೆದ್ದೆ ಬಿಟ್ವಿ ಅನ್ನೋಷ್ಟು ಸಂತೋಷದಲ್ಲಿ ಹೋಗಿರ್ತಾರಲ್ವಾ ಅವರು. ನಿಜವಾಗ್ಲೂ ಈ ಆಧಾರನ ಕೋರ್ಟಲ್ಲಿ ತೋರಿಸಿದ್ರೆ ಅವರೇ ಗೆಲ್ತಾರೆ. ಗೆಲ್ಬಾರ್ದು ಅಂತಾನೆ ಅಲ್ವಾ ಲಾಯರ್ ಸರ್ ನಿಮ್ಮ ಮುಖಾಂತರ ಇದನ್ನ ಪಡ್ಕೊಂಡಿರೋದು. ಸರಿ, ನಿಮ್ಗಿಷ್ಟು ಹೆಲ್ಪ್ ಮಾಡಿದ್ದೀನಿ, ಮತ್ತೆ ನನಗೆ ನಮಗ್ ಬೇಕಾಗಿರೋದನ್ನ ನಮಗ್ ಕೊಟ್ಮೇಲೆ ನಿಮಗ್ ಬೇಕಾಗಿರೋದು ನಿಮಗ್ ಕೊಡ್ತೀವಲ್ವಾ. ಹಿಡ್ಕೋ ಸ್ಯಾಮ್. ತಗೊಳ್ಳಿ ಸರ್ ಉಳಿದಿರೋ ಬ್ಯಾಲೆನ್ಸ್ ಅಮೌಂಟ್. ಥ್ಯಾಂಕ್ ಯು. ಬರ್ತೀವಿ ಸರ್. ಥ್ಯಾಂಕ್ ಯು. ಸಾರಿ ಸರ್, ನನ್ನ ಫೋನ್ ಮರ್ತು. ನಾವು ಕೊಟ್ಟಿದ್ದ ಫೈಲ್ ಎಲ್ಲಿದೆ ಸರ್? ಅದು ಅದು ಈಗ ತಾನೇ ಕೋರ್ಟ್ ಕಳಿಸ್ದೆ. ಅಲ್ಲ, ನಾವು ಹೊರಗೆ ಹೋಗಿ ಒಳಗ್ ಬರೋದ್ರೊಳಗೆ ಅದ್ ಹೇಗ್ ಕಳ್ಸಿದ್ರಿ? ನಾವಿರೋವಾಗ ಯಾರು ಬರ್ಲಿಲ್ವಲ್ಲ? ಅದು ಕಳಿಸ್ದೆ ಅಂತ ಹೇಳಿದ್ನಲ್ಲಪ್ಪ. ಯಾಕೆ ನನ್ನೇ ಅನುಮಾನಿಸ್ತಿದ್ದೀರಾ? ನಿಜ ಹೇಳಿ ಸರ್, ಏನ್ ಮಾಡಿದ್ರಿ ಆಧಾರಗಳನ್ನ? ನಮ್ಮ ಅಸಿಸ್ಟೆಂಟ್ ಈಗಷ್ಟೇ ತಗೊಂಡು ಹೋದ. ಯಾವ ಅಸಿಸ್ಟೆಂಟು? ಇದ್ರೆ ನಮಗೆ ಹೊರಗಡೆ ಕಾಣಿಸ್ಬೇಕಿತ್ತು ತಾನೆ. ಅಂದ್ರೆ ನೀವು ಹೇಳಿದ ನಿಮ್ಮ ಅಸಿಸ್ಟೆಂಟ್ ಆ ಸಂಪದಾನ? ಸಂಪದ ಯಾಕೆ ಬರ್ತಾಳೆ ಆಫೀಸರ್? ಇವನು ಮಾರ್ಕೊಂಡಿದ್ದಾನೆ ಕಲ್ಯಾಣಿ. ನಮ್ಮ ಆಧಾರಗಳನ್ನ ಆ ಸಂಪದ ಕೊಟ್ಟಿದ್ದಾನೆ. ಒಳ್ಳೆ ಲಾಯರ್ ಅಂತ ನಿನ್ನ ನಂಬಿದ್ರೆ ನಮ್ಗೆ ಹೀಗ್ ಮೋಸ ಮಾಡ್ತೀಯಾ? ಅಷ್ಟಕ್ಕೂ ನೀನು ಮನುಷ್ಯನೇನಾ? ಹೇಯ್, ಮಾತುಗಳು ಹದ್ಬಸ್ತಲ್ಲಿರ್ಲಿ. ನೀತಿ ಪ್ರಾಮಾಣಿಕತೆ ಇಲ್ದಿರೋ ನಿನಗೇನೋ ಮರ್ಯಾದೆ? ನನ್ನ ಹೊಡಿತ್ಯಾ? ಆಗೋಯ್ತು ಕಣೋ. ಇನ್ನು ನೀನು ಈ ಕೇಸಲ್ಲಿ ಹೇಗ್ ಗೆಲ್ತೀಯೋ ಅಂತ ನಾನು ನೋಡ್ತೀನಿ. ಏಯ್, ನೀನೊಬ್ನೇನ ಲಾಯರು? ಹೊರಗಡೆ 100 ಜನ ಸಿಗ್ತಾರೆ. ಏಯ್, ಬಾರ್ ಕೌನ್ಸಿಲ್ ಪ್ರೆಸಿಡೆಂಟ್ ನಾನು. ನನ್ನ ಬೇಡ ಅಂದ್ಮೇಲೆ ನಿನ್ನ ಕಡೆ ಯಾರು ಬಂದು ವಾದ ಮಾಡ್ತಾರೆ ಅಂತ ನಾನು ನೋಡ್ತೀನಿ. ನನ್ನ ಮೇಲ ನೀನು ಪ್ರತಾಪ. ಇರೋ ಆಧಾರ ಹೇಗೋ ಅವರು ಕೊಟ್ಬಿಟ್ಟಿದ್ದೀನಿ. ಇನ್ನು ನೀನು ಯಾವ ಆಧಾರ ತಂದ್ರು ವಾದಿಸೋಕೆ ನಿನ್ನ ಕಡೆ ಯಾವ ಲಾಯರು ಇರಲ್ಲ. ಇನ್ನು ಈ ಕೇಸಲ್ಲಿ ನೀನು ಸೋಲೋದು ಖಾಯಂ. ಗೆಟ್ ಔಟ್. ಹೇಯ್ ಆಫೀಸರ್,